ಅತ್ಯದ್ಭುತವಾಗಿ ಆಟ ಆಡಿದ್ರಿ ಈ ಸೀಸನ್. ಚೈತ್ರ ಅವರು ಸೀಸನ್ 11 ಮುಗಿದ್ಮೇಲೆ ಮದ್ವೆ ಆದ್ರು, ಎಲ್ಲಾ ಕಡೆ ಸುತ್ತಾಡಿದ್ರು, ಬಹಳಷ್ಟು ಕಡೆ ಕಾಣಿಸ್ಕೊಳ್ತಿದ್ರು. ಆಮೇಲೆ ಕಳೆದ 1 ತಿಂಗಳು 2 ತಿಂಗಳು ಸ್ವಲ್ಪ ಕಣ್ಮರೆಯಾಗಿದ್ರಿ. ಚೈತ್ರ ಅವರ ಅಭಿಮಾನಿಗಳು ಕೇಳ್ತಾರೆ, ಚೈತ್ರ ಅವರು ಏನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮುಗಿದ್ಮೇಲೆ, ಏನ್ ನಿಮ್ದು ಪ್ರಾಜೆಕ್ಟ್ಸ್ ಏನಾದ್ರು ಅಥವಾ ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ, ಸೀರಿಯಲ್ಸ್ ಅಥವಾ ಈ ತರ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬರ್ತಿದಾರ ಚೈತ್ರ ಅವರು? ಕೆಲವೊಂದು ಕಳೆ ಸುದ್ದಿನೂ ಬಂದಿತ್ತು, ಏನಾದ್ರು ಸೀರಿಯಲ್ಸ್ ಅಥವಾ ಫಿಲ್ಮ್ಸ್ ಗಳಲ್ಲಿ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ಸದ್ಯಕ್ಕೆ ಅಂತ ಯಾವುದೇ ಯೋಚನೆ ಇಲ್ಲ. ಒಂದು ಫಿಲ್ಮ್ ಮಾತುಕತೆ ಮಾಡಿದ್ದಾರೆ, ಬಟ್ ಐ ಆಮ್ ನಾಟ್ ಶೋರ್ ಅದನ್ನ ಮಾಡ್ತೀನಾ ಇಲ್ಲೋ ನನಗೂ ಗೊತ್ತಿಲ್ಲ. ಬಿಕಾಸ್ ನಾನು ಏನೇ ಮಾಡಿದ್ರು ಅದಕ್ಕೆ 100% ಕೊಡೋಕೆ ಆಗ್ಬೇಕು ಅನ್ನೋದು ನನ್ ಮುಂಚಿಂದಲೂ ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿರೋದು. ಹಾಗಾಗಿ ಅದಕ್ಕೆ 100% ಜಸ್ಟಿಸ್ ಕೊಡಬಲ್ಲೆ ಅಂತಿದ್ರೆ ಮಾತ್ರ ನಾನು ಅದನ್ನ ಚೂಸ್ ಮಾಡ್ಕೋತೀನಿ. ಬಿಗ್ ಬಾಸ್ ಆದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಮಾಡಿದೆ. ಸೊ ಅದಾದ ನಂತರ ಮದುವೆ ಆಗಿದ್ದು. ಬಾಯ್ಸ್ ವರ್ಸಸ್ ಗರ್ಲ್ಸ್ ಮುಗಿದು 1 ವೀಕಲ್ಲೇ ಮದುವೆ ಆಯಿತು. ಸೊ ಇಟ್ಸ್ ಎ ಸೆಟ್ಲಿಂಗ್ ಡೌನ್ ಪೀರಿಯಡ್ ಅಂತ ಏನಿರುತ್ತೆ ಅದು. ಜೊತೆಗೆ ನಾನು ಸ್ಟಡೀಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದು ಒಂದಷ್ಟು ಜವಾಬ್ದಾರಿಗಳಿದೆ, ಬಿಸ್ನೆಸ್ಗಳು ನಡೀತಾ ಇದೆ. ಸೊ ಅದೆಲ್ಲದ್ರ ನಡುವೆ ಟೈಮ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಹಾಗಾಗಿ ಡೆಫಿನೆಟ್ಲಿ ಪ್ಲಾನ್ಸ್ ಇದೆ, ಖಂಡಿತವಾಗ್ಲೂ ಪ್ಲಾನ್ ಇಲ್ಲ ಅಂತಿಲ್ಲ. ಬಟ್ ನನಗೆ ನಾನೇನು ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿದ್ದೀನಿ, ನನ್ನ ಕಂಫರ್ಟ್ ಝೋನ್ ಅಂತ ಏನಿದೆ. ಸೊ ಆ ಕಂಫರ್ಟ್ ಝೋನಿಂದ ಆಚೆಗೆ ಬಂದು ಮಾಡೋ ಯೋಚನೆ ನಂಗೆ ಖಂಡಿತ ಇಲ್ಲ. ಅದ್ರ ಒಳಗಡೆ ಸೆಟ್ ಆಗುವಂಥದ್ದು ಯಾವ್ದಾದ್ರು ಸಿಕ್ಕರೆ ಖಂಡಿತ ಮಾಡ್ತೀನಿ. ಓಕೆ, ಚೈತ್ರ ಅವರು ವೇದಿಕೆ ಮೇಲೆ ಹೇಳಿದ್ರಿ, ಸುದೀಪ್ ಅವರ ಮುಂದೆ ನಾನು ಎಕ್ಸಾಮ್ಸ್ ನ ಬಿಟ್ಟೆ, ಕಾಲ್ ಬಂದ ತಕ್ಷಣ ನಾನು ಬಂದ್ಬಿಟ್ಟೆ, ಸೆಕೆಂಡ್ ಥಾಟ್ ಮಾಡಿದೆ ಅಂತ. ಏನ್ ಓದ್ತಾ ಇದ್ದೀರಾ ಅಂತ ಸೀಕ್ರೆಟ್ ಆಗಿ ಇಟ್ಟಿದ್ದೀನಿ. ಕೋರ್ಸ್ ಮುಗಿದ ತಕ್ಷಣ ಖಂಡಿತವಾಗ್ಲೂ ಎಲ್ಲರಿಗೂ ಹೇಳ್ತೀನಿ. ಇದೇ ಎಕ್ಸಾಮ್ ನಡೀತಾ ಇದೆ, ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ. ಸೊ ಹಾಗಾಗಿ ಅದಕ್ಕೆ ಒಂದಷ್ಟು ಪ್ರಿಪರೇಷನ್ಸ್ ಮಾಡ್ಕೋಬೇಕಿದೆ. ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಮ ಅಮ್ಮ, ನಿಮ್ಮ ಫ್ಯಾಮಿಲಿ ತುಂಬಾನೇ ಖುಷಿ ಪಟ್ಟಿದ್ರು ನೀವು ಬಿಗ್ ಬಾಸ್ ಗೆ ಬರ್ತಿರೋದು. ಇವಾಗ ಹೇಗಿತ್ತು ರಿಯಾಕ್ಷನ್? ನೀವು ಮತ್ತೆ ಹೋಗ್ತಿದೀನಿ ಅಂತ ತಕ್ಷಣ ಹೇಗಿತ್ತು? ತುಂಬಾ ಖುಷಿ ಪಟ್ರು. ಅಮ್ಮ ಅಂತೂ ಶಾಕ್, ಅವ್ರಿಗೆ ಬಹಳ ಖುಷಿ ಆಯ್ತು. ಹೌದಾ ಅಂದ್ರೆ ಅಮ್ಮ ಫಾಲೋ ಮಾಡ್ತಿದ್ರು ಬಿಗ್ ಬಾಸ್ ನ, ಹಂಗಾಗಿ ಅವ್ರಿಗೆ ಗೊತ್ತು. ಅವ್ರಿಗೆ ಎಲ್ಲರಿಗೂ ಹಂಗೆಲ್ಲ ಕಳ್ಸಲ್ವಲ್ಲ, ಹೋದ್ ಸೀಸನ್ ಅಲ್ಲಿ ಬಂದವರೆಲ್ಲ ಒಂದಿನಕ್ಕೆ ಹೋಗಿ ಬರ್ತಾರಷ್ಟೇ, ಅದೇನು ನಿಂಗ್ ಹಂಗ್ ಕಳ್ಸಿದಾರೆ ಅಂತ ತುಂಬಾ ಖುಷಿ ಪಟ್ರು. ಹೇಳಿದೆ, ಅಮ್ಮ ಹಿಂಗೆ ಹೋಗ್ತಿದ್ದೀನಿ, ಗೆಸ್ಟ್ ಆಗಿ ಹೋಗ್ತಿದ್ದೀನಿ ನಾನು, ಒಂದ್ ಸ್ವಲ್ಪ ಜಾಸ್ತಿ ದಿನ ಇದ್ ಬರ್ತೀನಿ ನಾನು ಅಂತ ಅಷ್ಟೇ ಹೇಳಿದ್ದೆ. ಸೊ ಬಿಕಾಸ್ ನಾನು ಈಗ ಮನೆಯವರು ಏನೇ ಆಗಿದ್ರು ಕೂಡ ಸಣ್ಣ ವಿಷಯಕ್ಕೂ ಅಮ್ಮ ನನ್ ಮೇಲೆ ಡಿಪೆಂಡ್ ಆಗಿರೋ ಕಾರಣಕ್ಕೆ ಒಂದಷ್ಟು ಕೆಲಸಗಳು ಇಲ್ಲೂ ಪೆಂಡಿಂಗ್ ಇರುತ್ತೆ. ಸೊ ಅವರು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಸೊ ಹಂಗಾಗಿ ಹೇಳಿದ್ದೆ, ಒಂದಷ್ಟು ದಿನ ಆಗತ್ತೆ ಅಂತಲೇ ಹೇಳಿದ್ದೆ. ತುಂಬಾ ಖುಷಿ ಪಟ್ರು, ಅವ್ರಿಗಂತೂ ಬಹಳ ಖುಷಿ. ಅಂಡ್ ಊರಲ್ಲಿ ಎಲ್ಲರೂ ತುಂಬಾ ಖುಷಿ ಪಟ್ರಂತೆ. ಅದನ್ನೇ ಅಮ್ಮನು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಎಲ್ಲಾರ್ಗು ಖುಷಿಯಾಗಿದೆ. ಯಾಕಂದ್ರೆ 2ನೇ ಸಲ ಹೋಗೋ ಅವಕಾಶನೇ ಸಿಗಲ್ಲ, ಸಿಕ್ಕಿರೋದೇ ಒಂದು ಬಹಳ ಖುಷಿ. ಸೊ ಅಲ್ಲಿ ಹೋಗಿ ಈ ರೀತಿ ಒಂದು ಆಡಕ್ ಅವಕಾಶ ಸಿಕ್ತಿದೆಯಲ್ಲ, ಅದೇ ಒಂದು ಖುಷಿ ಅಂತಂದ್ರು. ಅಮ್ಮನು, ನನ್ನ ಹಸ್ಬೆಂಡ್ ಮನೆಯವರು ಎಲ್ಲರೂ ತುಂಬಾ ಖುಷಿ ಪಟ್ರು. ಅದೊಂದು ಸಂಭ್ರಮ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಟಫ್ ಘಟನೆಗಳೆಲ್ಲ ನಡೆಯಿತು. ಆ ಟೈಮ್ ಅಲ್ಲಿ ಸುದೀಪ್ ಅವರು ಹೇಳಿದ್ರು, ಬಹಳಷ್ಟು ಬಯಸ್ಕೊಂಡ್ರಿ ನೀವು, ಬಹಳಷ್ಟು ಅತ್ರಿ, ಕೆಲವೊಂದು ಕೆಟ್ಟ ಮಾತುಗಳನ್ನ ಕೇಳ್ಬೇಕಾಯ್ತು. ಆವಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿತ್ತು? ಹೇಗೆ ಗಟ್ಟಿಯಾದ್ರೆ ನೀವು ಒಬ್ಬಂಟಿಯಾಗಿ? ಅಂದ್ರೆ ನಂಗೆ 11th ಸೀಸನ್ ಅನುಭವ ತುಂಬಾ ಹೆಲ್ಪ್ ಮಾಡಿತ್ತು. 11th ಸೀಸನ್ ಅಲ್ಲಿ ಇದಕ್ಕಿಂತ ಕಹಿ ಘಟನೆಗಳನ್ನ ನಾನು ಫೇಸ್ ಮಾಡ್ಬಿಟ್ಟಿದ್ದೆ. ಹಾಗಾಗಿ ನಂಗೆ ಇದೇನು ತುಂಬಾ ದೊಡ್ಡದು ಅಂತೇನು ಅನ್ನಿಸ್ತಿರ್ಲಿಲ್ಲ. ಅಂಡ್ 12th ಸೀಸನ್ ಅಲ್ಲಿ ನಾನು ಒಂದಕ್ಕೇನು ಅವಕಾಶ ಕೊಡ್ಲಿಲ್ಲ ಅಂದ್ರೆ, ನನ್ನನ್ನ ತುಂಬಾ ಸುಲಭವಾಗಿ ಯಾರು ಗೇಜ್ ಮಾಡಕ್ ನಾನು ಅವಕಾಶ ಕೊಟ್ಟಿರ್ಲಿಲ್ಲ, ಯಾರಿಗೂ ಕೂಡ ಕೊಟ್ಟಿರ್ಲಿಲ್ಲ. ಇದು ನಾನು ಆಡ್ತೀನಿ ಅಂದ್ರೆ ಆಟದಲ್ಲಿರ್ಬೋದು, ಮನೇಲಿ ಬೆರೆಯೋ ವಿಷಯದಲ್ಲಿರ್ಬೋದು, ಎಲ್ಲಾದ್ರಲ್ಲೂ ಕೂಡ ನಾನು ಇನ್ನೊಬ್ರಿಗೆ ಕಮೆಂಟ್ ಮಾಡೋ ತರ ನಾನಿಲ್ಲೂ ಇಟ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ನಂಗೆ ಅದು ಹೆಲ್ಪ್ ಆಯ್ತು ಅಂತ ಅನುಭವ. ಓಕೆ, ಆಟದ ಮಧ್ಯದಲ್ಲಿ ಒಂದು ಮಾತನ್ನ ಎಲ್ರಿಗೂ ಯೂಸ್ ಮಾಡ್ತೀರಾ. ಬಿಗ್ ಬಾಸ್ ಮನೆಯಲ್ಲಿ ಇರೋರ್ಗೆ ಎಲ್ರಿಗೂ ಬೇಜಾರಾಗತ್ತೆ. ಅಂದ್ರೆ ಇವ್ರಿಗೆ ಆಟನೇ ಬರಲ್ಲ, ಕುಂಟ್ಲಿ ಕೇಳಿದ್ರೆ ಎಡಗಡೆ ಕಾಲಲ್ಲಿ ಕುಂಟ್ಲ, ಬಲ್ಗಡೆ ಕಾಲಲ್ಲಿ, ಇದು ನೀವು ಬೇಕಂತ ಹೇಳಿದ ಅಥವಾ ಫ್ಲೋ ಅಲ್ಲಿ ಬಂದಿದ ಅಥವಾ ಅವ್ರಗಳನ್ನ ಹರ್ಟ್ ಮಾಡ್ಬೇಕು ಅಂತ? ಇಲ್ಲ, ಅದಕ್ಕೆ ನಾನು ವೀಕೆಂಡ್ ಅಲ್ಲಿ ಕೂಡ ಕ್ಲಾರಿಟಿ ಕೊಡ್ತೀನಿ. ಅದು ಇಡೀ ಮನೆಯವ್ರಿಗೆ ಸಂಬಂಧಪಟ್ಟಾಗ ಹೇಳಿದ್ದಲ್ಲ, ಕೇವಲ ಅಶ್ವಿನಿ ಅವ್ರಿಗೆ ಸಂಬಂಧಪಟ್ಟಾಗ ಮಾತ್ರ ಹೇಳಿದ್ದು. ಅದನ್ನ ಹೇಳೋದಕ್ಕೂ ಒಂದು ಕಾರಣ ಇದೆ. ಏನು ಅಂತ ಕೇಳಿದ್ರೆ, ವಿಲನ್ ಅಲ್ಲಿ ಬಜಾರ್ ಹೊತ್ತು ಆಪ್ಷನ್ ಕೊಡ್ತಾರಲ್ವಾ, ಈ ಚಾಲೆಂಜ್ ಯಾರು ಅಕ್ಸೆಪ್ಟ್ ಮಾಡ್ಕೋತೀರಿ ಅಂತ. ಹಾಗೆ ಬಜಾರ್ ಹೊತ್ತು ಪ್ರತಿ ರೌಂಡ್ ಅಲ್ಲೂ ಅಶ್ವಿನಿ ಅವರು ಡೌಟ್ ಕೇಳೋರು. ಈಗ ಮಹಿಳಾ ಏನು ಸದಸ್ಯರು ಕಲರ್ ಮಾಡ್ಕೋಬೇಕು ಅಂತಂದ್ರೆ ಇವ್ರು ಎಗೇನ್ ಕ್ವಶನ್ ಕೇಳೋರು, ನಾನ್ ಮಾಡ್ಕೋಬೋದಾ ಅಂತ. ಸೊ ಈಗ ಮಹಿಳಾ ಸದಸ್ಯರು ಅಂದ್ಮೇಲೆ ಮತ್ತೆ ಕ್ವಶನ್ ಕೇಳೋದೇನಿದೆ, ಅವ್ರ ಮಹಿಳೆ ಅಲ್ವಾ. ಸೊ ಅದಕ್ಕೂ ಕ್ವಶನ್ ಕೇಳೋರು. ಅಂಡ್ ಎಗೇನ್ ನಿಮ್ಮ ತಂಡದ ಯಾವುದೇ ಸದಸ್ಯರು ಹೇರ್ ಕಟ್ ಮಾಡ್ಕೋಬಹುದು ಅಂದ್ರೆ ಪುನಃ ಎಗೇನ್ ಕ್ವಶನ್ ಕೇಳೋರು, ನಾನ್ ಕಟ್ ಮಾಡ್ಕೋಬಹುದು ಅಂತ. ಸೊ ಈಗ ಪದೇ ಪದೇ ಕೇಳಿದಾಗ ಅಲ್ಲಿ ವಿಲನ್ ಹತ್ರ ನಾನು ಬೈಸ್ಕೊಂಡಿದ್ದೆ. ಸೊ ಇವರು ಈ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದ ಕಾರಣಕ್ಕೆ ನಾನು ಬಜರ್ ಆ ಕಾರಣಕ್ಕೆ ನಾನು ಅಶ್ವಿನಿ ಅವ್ರಿಗೆ ಹೇಳಿದ್ದೆ ಹೊತ್ತು ಅದು ಇಡೀ ಮನೆಗೆ ಹೇಳಿದ್ದಲ್ಲ. ಬಟ್ ಅಶ್ವಿನಿ ಅವ್ರು ಅದೇ ನನಗೆ ಅವ್ರದ್ದು ಆಟ ಯಾಕೆ ಶುರು ಮಾಡಿ ಅದಕ್ಕೆ ಅವ್ರಿಗೆ ಎಲ್ಲಾನು ತಿರ್ಚ್ತಾರೆ. ಅವ್ರಿಗೆ ಹೇಳಿದ್ದನ್ನ ಇಡೀ ಮನೆಗೆ ಹೇಳಿದ್ದು ಅಂತ ತಿರ್ಚ್ತಾರೆ. ಅವ್ರು ಆ ಗುಣನ ಬಿಡ್ಲೇಬೇಕು ಅಂತ. ಅದು ಕುಂಟೆ ಬಿಲ್ಲೆ ಆಡ್ತಾರೆ ಅನ್ನೋವಾಗ್ಲೂ ಅಷ್ಟೇ, ಅದು ಇಡೀ ಮನೆಗೆ ಹೇಳಿದ್ದು ಅನ್ನೋ ತರ ತಿರ್ಚಿದ್ರು. ಮತ್ತೆ ಇದು ಏನು ಆಟ ಆಡಕ್ ಬರಲ್ಲ, ಟಾಸ್ಕ್ ಅರ್ಥ ಆಗಲ್ಲ ಅಂತ ನಾನು ಅಶ್ವಿನಿ ಅವ್ರಿಗೆ ಹೇಳಿದ್ದು. ಯಾಕಂತ ಕೇಳಿದ್ರೆ ನಾಮಿನೇಷನ್ ಮಾಡುವಾಗ ಡಿಸ್ಕಷನ್ ಮಾಡ್ಬೋದು ಅಂತ ಅವರು ಇಲ್ಲೇನೋ ಆಪ್ಷನ್ ಕೊಟ್ಟಿರ್ತಾರೆ. ಇವ್ರಿಗೆ ಅಷ್ಟು ಕನ್ವಿನ್ಸ್ ಮಾಡಿದ್ರೆ ಇವ್ರು ಕನ್ವಿನ್ಸ್ ಆಗಲ್ಲ. ಆ ಕಾರಣಕ್ಕೆ ನಾನು ಅವ್ರಿಗೆ ಹೇಳಿದ್ದು. ಅಂಡ್ ಪ್ರತಿ ಚಟುವಟಿಕೆನಲ್ಲೂ ಡೌಟ್ ಕೇಳ್ತಾರೆ, ಪ್ರತಿ ಚಿಕ್ಕ
ಚಿಕ್ಕ ವಿಷಯಕ್ಕೂ ಡೌಟ್ ಕೇಳೋ ಕಾರಣಕ್ಕೆ ನಾನು ಹೇಳಿದ್ದು. ಬಟ್ ಅವ್ರು ಅದನ್ನ ಇಡೀ ಮನೆಗೆ ಅನ್ನೋ ತರ ತಿರ್ಚ್ತಾರೆ. ಸೊ ಆ ತಿರ್ಚೋ ಕಾರಣಕ್ಕೆ ಅದು ಹಂಗಾಗಿದ್ಬಿಟ್ಟು ಬೇರೆ ಯಾವುದೇ ರೀಸನ್ಗಲ್ಲ ಅಂತ. ಓಕೆ, ಫೈಬ್ರೆಂಟ್ ಚೈತ್ರ ಕುಂದಾಪುರ ಅವರು ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನ, ವೈಲ್ಡ್ ಕಾರ್ಡ್ ಎಂಟ್ರಿ ಹೇಗಿತ್ತು, ಗೆಸ್ಟ್ ಆಗಿ ಹೇಗಿತ್ತು, ಎಲ್ಲವನ್ನು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಗಳಿಗೆ, ಮುಂದಿನ ಲೈಫ್ಗೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.